ಪೌರಾಣಿಕ ಕಥೆ. ಹಳೆಯ ಕಾಲದಲ್ಲಿ ಭೂಮಿಯಲ್ಲಿ ಅಧರ್ಮ ಹೆಚ್ಚಾಗಿತ್ತು. ಅಂದು ಒಂದು ಮಹಾಪ್ರಳಯ ಬರಲಿದೆ ಎಂದು ದೇವತೆಗಳು ಭಯಪಟ್ಟರು. ಆಗ ಭಗವಾನ್ ವಿಷ್ಣು ಲೋಕವನ್ನು ರಕ್ಷಿಸಲು ನಿರ್ಧರಿಸಿದರು. ಒಂದು ದಿನ ರಾಜ ಸತ್ಯವ್ರತನು ನದಿಯಲ್ಲಿ ತಪಸ್ಸು ಮಾಡುತ್ತಿದ್ದನು. ಅವನ ಕೈಗೆ ಒಂದು ಚಿಕ್ಕ ಮೀನು ಸಿಕ್ಕಿತು. ಮೀನು ಕರುಣೆ ಕೇಳಿತು. ರಾಜನೇ, ದೊಡ್ಡ ಮೀನುಗಳು ನನ್ನನ್ನು ತಿಂದುಬಿಡುತ್ತವೆ. ದಯವಿಟ್ಟು ನನ್ನನ್ನು ರಕ್ಷಿಸು. ರಾಜನು ಆ ಚಿಕ್ಕ ಮೀನನ್ನು ಒಂದು ಪಾತ್ರೆಯಲ್ಲಿಟ್ಟನು. ಆದರೆ ಮೀನು ಬೇಗನೆ ದೊಡ್ಡದಾಯಿತು. ಅದನ್ನು ದೊಡ್ಡ ಪಾತ್ರೆಗೆ, ನಂತರ ಕೆರೆಯಲ್ಲಿ, ಕೊನೆಗೆ ಸಮುದ್ರದಲ್ಲಿ ಬಿಡಬೇಕಾಯಿತು. ಅಲ್ಲಿ ಆ ಮೀನು ದಿವ್ಯ ರೂಪ ತಾಳಿತು. ಅದು ವಿಷ್ಣುವಿನ ಮತ್ಸ್ಯ ಅವತಾರವಾಗಿತ್ತು. ವಿಷ್ಣು ಹೇಳಿದರು, ಶೀಘ್ರದಲ್ಲೇ ಮಹಾಪ್ರಳಯ ಬರುತ್ತದೆ. ನೀನು ಒಂದು ದೊಡ್ಡ ಹಡಗು ನಿರ್ಮಿಸು. ಋಷಿಗಳು, ಸಸ್ಯಗಳ ಬೀಜಗಳು ಮತ್ತು ಜೀವಿಗಳನ್ನೆಲ್ಲ ಅದರಲ್ಲಿ ಕೂರಿಸು. ಪ್ರಳಯ ಬಂದಾಗ ನಾನು ಮತ್ಸ್ಯರೂಪದಲ್ಲಿ ಬಂದು ಹಡಗನ್ನು ರಕ್ಷಿಸುತ್ತೇನೆ. ಪ್ರಳಯ ಬಂದಾಗ ಎಲ್ಲೆಡೆ ನೀರು ತುಂಬಿತು. ಮತ್ಸ್ಯಾವತಾರವು ಹಡಗನ್ನು ತನ್ನ ಕೊಂಬಿಗೆ ಕಟ್ಟಿ ಸುರಕ್ಷಿತವಾಗಿ ಸಾಗಿಸಿತು. ಹೀಗೆ ಲೋಕವನ್ನು ರಕ್ಷಿಸಿ ಧರ್ಮವನ್ನು ಉಳಿಸಿದರು.